ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವ್ಲಾಗ್ ಅಂದರೆ ಸುಮುಕ್ ಬರ್ತ್ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಎದ್ದು ನಾನು ಕಪ್ ಕೇಕ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಮೈದಾ ಹಿಟ್ಟು ಹಾಗೆ ಅದ್ರ ಜೊತೆಗೆ ಕೋಕೋ ಪೌಡರ್ ಅಂದರೆ ಚಾಕ್ಲೇಟ್ ಕೇಕನ್ನು ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಎಗ್ಗನ್ನು ಉಪಯೋಗಿಸದೆ ನಾನಿಲ್ಲಿ ಕೇಕನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಮತ್ತು ಒಂದು ಹಾಫ್ ಸ್ಪೂನ್ ಆಗುವಷ್ಟು, ಹಾಫ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಈ ರೀತಿ ಜರಡಿ ಹಿಡ್ಕೊತಾ ಇದ್ದೀನಿ. ಯಾಕಂದರೆ ಗಂಟಾಗಲ್ಲ. ಆಲ್ರೆಡಿ ಗೊತ್ತಿರುತ್ತೆ ಎಲ್ರಿಗೂ ಹೇಗೆ ಮಾಡೋದು ಕೇಕ್ ಅಂತೇಳಿ. ಈಗ ಯೂಟ್ಯೂಬಲ್ಲಿ ನೋಡಿದ್ರೆ ಎಲ್ಲ ಕಡೆ ನಿಮಗೆ ಕೇಕ್ ರೆಸಿಪೀಸ್ ಸಿಗತ್ತೆ. ಬಟ್ ನಾನು ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಜರಡಿ ಹಿಡ್ಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡೆ. ಹಾಗೆ ವೆಟ್ ಇಂಗ್ರೀಡಿಯೆಂಟ್ ರೆಡಿ ಮಾಡೋದಕ್ಕೆ 1 ಕಪ್ ಹಾಫಿಂದ 3/4 ಕಪ್ ತಗೋಬೋದು. ನೀವು ಸ್ವೀಟ್ ನಿಮಗೆ ಒಬ್ಬೊಬ್ರದ್ದು ಒಂದೊಂದು ಥರ ಟೇಸ್ಟ್ ಇರುತ್ತೆ. ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂದರೆ 1 ಕಪ್ಪೇ ಕೂಡ ತಗೋಬೋದು ಶುಗರನ್ನು. ನಾನು ಒಂದು 3/4 ಕಪ್ಪಷ್ಟು ಶುಗರನ್ನು ತಗೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಒಂದು ಹಾಫ್ ಕಪ್ಪಷ್ಟು ವೆಜಿಟೇಬಲ್ ಆಯಿಲ್, ಅದರ ಜೊತೆಗೆ ಒಂದು 4-5 ಸ್ಪೂನು ಮೊಸರನ್ನು ತಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತೀನಿ ಒಂದು ಸಲ. ವಿಸ್ಕರ್ ಇರುತ್ತಲ್ವ ಅದರಲ್ಲಿ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ಕೇಕು ಫ್ಲಫಿಯಾಗಿರುತ್ತೆ. ಈ ಕಪ್ ಕೇಕನ್ನು ನೀವು ಓವನಲ್ಲಿ ಮಾಡ್ಕೋಬೋದು. ಹಾಗೆ ಕುಕ್ಕರಲ್ಲೂ ಕೂಡ ನೀವು ಸ್ಟವ್ ಮೇಲೆ ಆರಾಮಾಗಿ ಮಾಡ್ಕೋಬೋದು. ಅಂದರೆ ಕಪ್ ಕೇಕನ್ನೇ ಮಾಡಬೇಕಂತಿಲ್ಲ. ನಿಮಗೆ ಕೇಕ್ ಟಿನ್ ಇದ್ದರೆ ಕೇಕ್ ಟಿನ್ನಲ್ಲಿ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಕೇಕ್ ಮಾತ್ರ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸ್ವೀಟ್ ಇನ್ನೊಂದು ಸ್ವಲ್ಪ ಹಾಕಿದರೂ ಮತ್ತು ಚೆನ್ನಾಗಿರ್ತಿತ್ತು. ಬಟ್ ನನಗೆ ಸ್ವೀಟ್ ಓಕೆ, ಚೆನ್ನಾಗಿತ್ತು, ಕರೆಕ್ಟಾಗಿತ್ತು ಅನಿಸ್ತು ನಮ್ಮ ಅಂದರೆ ಟೇಸ್ಟಿಗೆ. ಈಗ ನಾನು ಹಾಗೆ ಓವನನ್ನು ಒಂದು ಸಲ ಕ್ಲೀನ್ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೀನಿ. ಯಾವುದೇ ರೆಸಿಪಿ ಮಾಡಿದರೂ ಒಂದು ಸಲ ಮಾಡಾದಮೇಲೆ ಓವನ್ ಒಂದು ಸಲ ನೀಟಾಗಿ ಒರೆಸ್ಬಿಟ್ಟು ಅದಕ್ಕೆ ಅಂದರೆ ಡಿಆರ್ಡರೈಸ್ ಮಾಡೋದಕ್ಕೆ ಲೆಮನ್ ಹಾಕಿಬಿಟ್ಟು ಸ್ವಲ್ಪ ಒಂದು ಗ್ಲಾಸ್ ಬೌಲಲ್ಲಿ ಲೆಮನನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ರಿಹೀಟ್ ಆಪ್ಷನ್ ಯಾವುದಾದ್ರೂ ಒಂದು ಆಪ್ಷನ್ ಕೊಟ್ಟರೆ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಆದರೂ ನೆಕ್ಸ್ಟ್ ಮತ್ತೊಂದು ಸಲ ಹೊಸದಾಗಿ ಯೂಸ್ ಮಾಡುವಾಗ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋದು. ಹಾಗೆ ಸ್ವಲ್ಪ ಡಸ್ಟೆಲ್ಲ ಇತ್ತು, ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಈಗ ನಾನು ವೆಟ್ ಇಂಗ್ರೀಡಿಯೆಂಟ್ ಮತ್ತು ಡ್ರೈ ಇಂಗ್ರೀಡಿಯೆಂಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ಫ್ರೆಂಡ್ಸ್ ನಿಮ್ಮ ಜೊತೆ ಬರ್ತ್ಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಬರ್ತ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಬೆಳಗ್ಗೆನೇ ಎದ್ದು ನಾನು ಕೇಕೆಲ್ಲ ಮಾಡಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ಬಂದ್ವಿ. ಬಂದಾದಮೇಲೆ ನೆಕ್ಸ್ಟ್ ಮಿಕ್ಕಿರೋ ಅಡುಗೆನೆಲ್ಲ ಪ್ರಿಪೇರ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದರೆ ರೆಸಿಪಿನ ನೋಡ್ತೀನಿ ಫ್ರೆಂಡ್ಸ್. ಒಂದು 3-4 ವೆರೈಟಿ ಮಾಡುವಾಗ ರೆಸಿಪಿನ ಅಷ್ಟಾಗಿ ಶೇರ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆ ಬೇರೆ ಕೆಲಸಗಳು ಕೂಡ ಇರುತ್ತೆ. ಸೊ ರೆಸಿಪಿನ ಶಾರ್ಟಲ್ಲಂತೂ ಹಾಕಿರ್ತೀನಿ. ಹಾಗೆ ಎಲ್ಲ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕಪ್ 3/4 ಕಪ್ ಆಗೋಷ್ಟು, ಹಾಫಿಂದ 3/4 ಕಪ್ ಆಗೋಷ್ಟು ಮಿಲ್ಕನ್ನು ಕೂಡ ಹಾಕೋತಾ ಇದ್ದೀನಿ. ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಬೋದು. ನಾನು ಒಂದು ಸಲ ಹಾಕಿದ್ದೆ, ಕರೆಕ್ಟ್ ಆಯಿತು. ಇದಕ್ಕೆ ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನೀವು ಕೇಕನ್ನು ಟ್ರೈ ಮಾಡ್ಬೋದು. ಬಟ್ ಮೈದಾ ಹಿಟ್ಟನ್ನು ಯೂಸ್ ಮಾಡಿದ್ರೆ ಅಂದರೆ ಆ ಕೇಕ್ನ ಟೆಕ್ಸ್ಚರ್ ಮಾತ್ರ ಕರೆಕ್ಟಾಗಿ ಬರುತ್ತೆ. ನಾನು ಯಾವತ್ತೂ ಕೇಕ್ ಮಾಡೋದು ಕಡಿಮೆ, ಮಾಡಿದ್ರೆ ಗೋಧಿ ಹಿಟ್ಟಲ್ಲಿ ಯಾವಾಗಲಾದರೂ ಮಾಡ್ತೀನಿ. ಬಟ್ ಆ ಟೆಕ್ಸ್ಚರ್ ಸಿಗಲ್ಲ. ಇವತ್ತು ಬರ್ತ್ಡೇ ಇದ್ದಿದ್ದರಿಂದ ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲೋ ಒಂದು 2 ಮಂತ್ಸ್ 3 ಮಂತ್ಸ್ಗೆ ಒಂದು ಸಲ ಮಾಡಿಕೊಟ್ರೆ ಪರವಾಗಿಲ್ಲ, ತಿನ್ಬೋದು ಮಕ್ಕಳು. ಹಾಗೆ ಅವರು ಇಷ್ಟಪಡ್ತಾರೆ ಕೇಕ್. ಇದನ್ನೆಲ್ಲ ತುಂಬ ಅವಾಯ್ಡ್ ಮಾಡೋಕ್ಕಾಗಲ್ಲ. ಈಗ ರೆಡಿ ಮಾಡಿಕೊಂಡು ನಾನಿಲ್ಲಿ ಎಲ್ಲ ಈ ರೀತಿ ಸಿಲಿಕಾನ್ ಮಾಲ್ಡ್ಸ್ ತಂದಿಟ್ಕೊಂಡಿದ್ದೆ, ಅದರಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ಇವತ್ತಿನ ರೆಸಿಪಿನ ನಾನು ನಿಮಗೆ ಶಾರ್ಟ್ಸಲ್ಲಿ ಎಲ್ಲ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ಡೈಲಿ 1 or 2 ಮಿಸ್ ಮಾಡ್ದೇ ಶಾರ್ಟ್ ವಿಡಿಯೋದಲ್ಲಿ ರೆಸಿಪಿಗಳನ್ನ ಜಾಸ್ತಿಯಾಗಿ ಶೇರ್ ಮಾಡ್ತಾಯಿದ್ದೀನಿ.
ಪರವಾಗಿಲ್ಲ, ವ್ಯೂಸ್ ಬರ್ತಾ ಇದೆ. ಹಾಗೆ ಫ್ರೆಂಡ್ಸ್, ನೀವು ಹೊಸ ವ್ಯೂವರ್ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡಿ. ನಿಮಗೆ ಕಂಟಿನ್ಯೂಸ್ ಆಗಿ ಇನ್ನು ಮುಂದೆ ವೀಡಿಯೋಸನ್ನು, ಶಾರ್ಟ್ಸನ್ನು, ರೆಸಿಪಿಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಒಳ್ಳೊಳ್ಳೆ ಕಂಟೆಂಟನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇದರ ಮೇಲ್ಗಡೆ ನಾನು ಇದನ್ನು ಚೊಕೋ ಚಿಪ್ಸನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು 5 ಮಿನಿಟ್ಸ್ ನಾನು ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ ಓವನನ್ನು. ಅದಾದಮೇಲೆ ಒಂದು 15 to 20 ಮಿನಿಟ್ಸಲ್ಲಿ ಇದಾಗೋಗುತ್ತೆ. ಅಂದರೆ ಚಿಕ್ಕ ಇದಲ್ವ, ಮೌಲ್ಡ್ ಅಲ್ವಾ, ಬೇಗನೆ ಆಗುತ್ತೆ. ಒಂದು 15 to 20 ಮಿನಿಟ್ಸ್ ಮ್ಯಾಕ್ಸಿಮಮ್. ಅಂದರೆ ನಾನು 20 ಮಿನಿಟ್ಸ್ ಇಟ್ಟಿದ್ದೆ, ಕರೆಕ್ಟಾಗಿ ಕುಕ್ ಆಗಿತ್ತು. ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಾಗಿತ್ತು, ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿತ್ತು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡ್ಬೋದು. ಇದನ್ನು ಸ್ಟವ್ ಮೇಲೆ ಬೇಕಾದರೂ ಮಾಡ್ಬೋದು, ಓವನಲ್ಲೂ ಮಾಡ್ಬೋದು. ನೋಡಿ ಹೇಗೆ ಬಂದಿದೆ ಅಂತ ಕೇಕು, ತುಂಬ ಸೂಪರಾಗಿ ಬಂದಿತ್ತು. ಇದಕ್ಕೆ ಎಗ್ ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂಥೇಳಿ. ಈ ಬರ್ತ್ಡೇಸ್ಗಳಲ್ಲೆಲ್ಲ ಈ ರೀತಿ ಕಲರ್ಫುಲ್ಲಾಗಿ ಮಾಡೋದಕ್ಕೆ ಖುಷಿ ಆಗುತ್ತೆ. ಸೊ ತುಂಬ ಚೆನ್ನಾಗಿತ್ತು, ನೀವು ಕೂಡ ಟ್ರೈ ಮಾಡಿ. ನೋಡಿ ಈ ರೀತಿ ಎಷ್ಟು ಸಾಫ್ಟಾಗಿ ಬಂದಿದೆ, ಸ್ವಲ್ಪ ಮಾಯಿಸ್ಟಿಯಾಗಿ ಬಂದಿದೆ. ಅಂದರೆ ಆಯಿಲ್ ಇನ್ನೂ ಸ್ವಲ್ಪ ಕಡಿಮೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಡ್ರೈ ಆಗುತ್ತೆ ಅಷ್ಟೇ. ಹಾಗೆ ಫ್ರೆಂಡ್ಸ್, ಲಾಂಗ್ ವೀಡಿಯೋಸನ್ನು ನಾನು ರೆಕಾರ್ಡ್ ಮಾಡಿ ಹಾಕೋಕ್ಕೆ ಆಗ್ತಾಯಿಲ್ಲ. ಹಾಕ್ತೀನಿ ಇನ್ನು ಮುಂದೆ, ಒಂದು ವೀಕ್ಲಿ 1 or 2 ಅಂತೂ ಹಾಕ್ತೀನಿ. ಯಾಕಂದರೆ ಡೈಲಿ ಒಂದೇ ರೂಟೀನ್ ಇರುತ್ತೆ, ನೋಡೋರಿಗೂ ಸ್ವಲ್ಪ ಬೇಜಾರಾಗಬಾರ್ದಲ್ವ. ಹಾಗೆ ನಾನು ಇವತ್ತು ಇದನ್ನು ಮಾಡಿದ್ದೆ, ಜೀರಾ ರೈಸ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಆಲ್ರೆಡಿ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಶಾರ್ಟಲ್ಲಿ, ಹೇಗೆ ಮಾಡೋದು ಅಂಥೇಳಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಿದ್ದರೆ ಈ ರೀತಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ನೋಡಿ ಎಷ್ಟು ಉದುರಾಗಿ ಬಂದಿದೆ ಜೀರಾ ರೈಸ್ ಅಂಥೇಳಿ. ಇದನ್ನು ಶಾರ್ಟಲ್ಲಿ ನಾನು ವಿಡಿಯೋ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು ಜೀರಾ ರೈಸು. ಅದ್ರ ಜೊತೆಗೆ ದಾಲ್ ಮಾಡಿದ್ದೆ ಸ್ವಲ್ಪ. ಅಂದರೆ ನಮ್ಮ ಕಡೆ ಸ್ವಲ್ಪ ತೆಳುವಾಗಿ ದಾಳಿ ತವೆ ಅಂತ ಮಾಡ್ತೀವಿ, ಅದನ್ನು ಮಾಡಿದ್ದೆ. ಹಾಗೆ ಚಿಕನ್ ಫ್ರೈ ಮಾಡಿದ್ದೆ. ಚಿಕನ್ ಫ್ರೈ ಕೂಡ ಅಷ್ಟು ಚೆನ್ನಾಗಿತ್ತು. ಇದು ಚಿಕನ್ ಕುರ್ಮಾ ಅಂತಲೂ ಹೇಳ್ಬೋದು. ಇದನ್ನು ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ಚಿಕನ್ ಫ್ರೈ ಥರ ಆಗುತ್ತೆ, ಅದು ಕೂಡ ಟೇಸ್ಟಿಯಾಗಿತ್ತು. ಇದನ್ನು ನಾನು ಶೇರ್ ಮಾಡ್ತೀನಿ ರೆಸಿಪಿನ. ತುಂಬ ಚೆನ್ನಾಗಿತ್ತು, ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಇದು. ಫ್ರೆಂಡ್ಸ್, ನಾನು ಅಡುಗೆ ಮಾಡಿರೋದನ್ನು ಸ್ವಲ್ಪ ತೋರಿಸ್ತಾ ಇದ್ದೀನಿ. ನಾನು ಈ ವ್ಲಾಗಲ್ಲಿ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂದಿಯಾಗತ್ತೆ. ಮತ್ತು ಶಾರ್ಟ್ಸಲ್ಲಿ ಹಾಕಿದ್ರೆ ತುಂಬ ಜನ ನೋಡಿದವ್ರಿಗೂ ಅಂದರೆ ಚಿಕ್ಕ ರೆಸಿಪಿಗಳನ್ನ ಶಾರ್ಟಲ್ಲಿ ಹಾಕೋದ್ರಿಂದ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು, ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿದವ್ರಿಗೂ ಒಂದು ಯೂಸ್ಫುಲ್ ಅನಿಸುತ್ತೆ, ಅದಕ್ಕೆ ನಾನು ಶಾರ್ಟಲ್ಲಿ ಹಾಕ್ತೀನಿ. ಈ ರೀತಿ ಜೀರಾ ರೈಸ್ಗೆ ದಾಲನ್ನು ಮಾಡಿದ್ದೆ, ತೆಳುವಾಗಿ ಮಾಡ್ಕೊಳ್ಳೋದು. ಇದು ನಮ್ಮ ಕಡೆ ಮಾಡ್ತಾರೆ, ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ಊರ ಕಡೆ ಅಣಬೆ ಬರುತ್ತಲ್ವ, ಇದು ಮಶ್ರೂಮು, ಅದ್ರದ್ದು ಸ್ವಲ್ಪ ಗ್ರೇವಿ ಮಾಡಿದ್ದೆ, ಅದು ಕೂಡ ಚೆನ್ನಾಗಿರುತ್ತೆ. ಶ್ರಾವಣ ಆಗಿರೋದ್ರಿಂದ ಜಾಸ್ತಿ ವೆಜ್ ಐಟಮನ್ನು ಮಾಡಿದ್ದೆ, ಒಂದೇ ಒಂದು ನಾನ್ ವೆಜ್ ಐಟಮು, ಚಿಕನ್ ಫ್ರೈ ಅಥವಾ ಚಿಕನ್ ಗ್ರೇವಿ ಏನೋ ಅದು. ಹಾಗೆ ಸ್ವೀಟ್ಗೆ ಕ್ಯಾರೆಟ್ ಹಲ್ವಾ ಮಾಡಿದ್ದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ಕ್ಯಾರೆಟ್ ಹಲ್ವಾ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಹೇಗೆ ಮಾಡೋದು ಅಂಥೇಳಿ. ಇವತ್ತು ಬರ್ತ್ಡೇಗೆ ಇಷ್ಟು ರೆಸಿಪೀಸ್ಗಳನ್ನು ಮಾಡಿದ್ದೆ ನಾನು, ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಊಟ ಎಲ್ಲ ಮುಗಿಸಿ ನಾವು, ಅಂದರೆ ಈವ್ನಿಂಗ್ ಬರ್ತ್ಡೇ ಸೆಲೆಬ್ರೇಷನ್ ಇರೋದ್ರಿಂದ ಡೆಕೋರೇಷನ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ಸುಮುಖನ ಸ್ವಲ್ಪ ಮಲಗಿಸಿ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ ಅಂತೇಳ್ಬಿಟ್ಟು, ಇವಳು ನಮ್ಮ ಅಣ್ಣನ ಮಗಳು, ನೀವು ಆಲ್ರೆಡಿ ಶಾರ್ಟಲ್ಲಿ ನೋಡಿರ್ತೀರ ಅಂದ್ಕೋತೀನಿ, ಅನನ್ಯ ಅಂತ, ಅವಳು ಬಂದಿದ್ಲು. ಹಾಗೆ ಸ್ವಲ್ಪ ಬಲೂನ್ಸನ್ನೆಲ್ಲ ಹಾಕ್ಕೊಂಡು, ಅಂದರೆ ಜಂಗಲ್ ಥೀಮ್ ತರಿಸಿದ್ವಿ ಆನ್ಲೈನಲ್ಲಿ, ಅದನ್ನು ಆದಷ್ಟು ನಮ್ಮ ಕೈಲಿ ಹೇಗಾಗತ್ತೆ ಆ ರೀತಿ ನಾವೇ ಎಲ್ಲ ಬಲೂನ ಊದ್ಬಿಟ್ಟು ಹಾಕೋತಾ ಇದ್ದೀವಿ, ಅರೇಂಜ್ ಮಾಡ್ತಾ ಇದ್ದೀವಿ. ಅಂದರೆ ಇವಾಗ 4 years ಅಲ್ವಾ, ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಅಂದರೆ ಮನೆಯಲ್ಲೇ ಸ್ವಲ್ಪ ಯಾರೋ ನಮ್ಮ ಹತ್ತಿರದವ್ರಿಗಷ್ಟೇ ಕರೆದು ಸೆಲೆಬ್ರೇಟ್ ಮಾಡೋದು. ಈ ರೀತಿ ನಾವೇ ಎಲ್ಲ ಡೆಕೋರೇಷನ್ಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ಬಲೂನನ್ನೆಲ್ಲ ಊದ್ಬಿಟ್ಟು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇವತ್ತು ಮಳೆ ಸ್ವಲ್ಪ ಕಡಿಮೆ ಆಗಿ ಬಿಸಿಲು ಬಂದಿದೆ ಅಂತ ಹೇಳ್ಬೋದು.
ಇಲ್ಲ 2 ದಿನದಿಂದ ನಮ್ಮ ಕಡೆ ಅಂತೂ ತುಂಬ ಮಳೆ. ನಿಮ್ಮ ಕಡೆ ವೆದರ್ ಎಲ್ಲ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರೂ ಕೂಡ ಕಮೆಂಟೇ ಮಾಡ್ತಾ ಇಲ್ಲ. ದಯವಿಟ್ಟು ಚಾನಲನ್ನು ವಿಸಿಟ್ ಮಾಡಿದವರು, ವೀಡಿಯೋಸನ್ನು ನೋಡಿದವರು ಒಂದು ಲೈಕ್ ಮಾಡಿ, ಇಲ್ಲ ಒಂದು ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನನ್ನು ಶೇರ್ ಮಾಡಿ, ಯಾವ ರೀತಿ ವೀಡಿಯೋಸನ್ನು ಹಾಕಬೇಕು ಅನ್ನೋದನ್ನು ಹೇಳಿ. ಆವಾಗ ನಾವು ಕಂಟೆಂಟನ್ನು ಹೊಸದಾಗಿ ಕ್ರಿಯೇಟ್ ಮಾಡೋದಕ್ಕಾಗತ್ತೆ, ಯಾವ ರೀತಿ ಮಾಡಬೇಕು ಅಂಥೇಳಿ ನಿಮ್ಗೆ ಇಷ್ಟ ಆಗೋ ಥರ. ಹಾಗೆ ಸುಮುಕ್ ಒಂದು 4:35ಗೆ ಎದ್ದ ಮೇಲೆ ಸ್ವಲ್ಪ ಎದ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಹಾಗೆ ನಮ್ಮ ಅಪ್ಪ ಅಮ್ಮ ಬರಬೇಕು, ಅವರು ಬರ್ತಾರೆ. ಮತ್ತು ನನ್ನ ನಾದಿನಿ ಮತ್ತು ಅವಳ ಹಸ್ಬೆಂಡ್ ಬರ್ತಾರೆ. ಅದ್ರ ಜೊತೆಗೆ ನಮ್ಮ ಅಣ್ಣ ಬಂದಿದ್ದ, ಮಧ್ಯಾಹ್ನನೇ ಬಂದುಬಿಟ್ಟು ವಿಶ್ ಮಾಡಿ ಊಟ ಎಲ್ಲ ಮಾಡ್ಕೊಂಡು ಹೋದ, ಗಿಫ್ಟ್ ಕೊಟ್ಬಿಟ್ಟು. ಅವನ ಮಗಳು ಮಾತ್ರ ಇಲ್ಲೇ ಇದ್ದಾಳೆ. ಅವಳು ನಾಳೆ ಹೋಗ್ತಾಳೆ ಅಜ್ಜ ಅಜ್ಜಿ ಜೊತೆ. ಸುಮುಖೀಗ ರೆಡಿಯಾಗಿ ಸ್ವಲ್ಪ ಫೋಟೋಸನ್ನು ತೆಗ್ಸೋಣ ಅಂತೇಳ್ಬಿಟ್ಟು ಫೋಟೋಗೆ ನಿಂತ್ಕೊ ಅಂತ ಹೇಳ್ತಾ ಇದ್ದೀವಿ. ಅವನಿಗೆ ಇಷ್ಟ ಆಗಲ್ಲ ಫೋಟೋಸ್ ಎಲ್ಲ ಜಾಸ್ತಿ ತೆಗಿಯೋದು, ಮಕ್ಕಳು ಹಾಗೆ ಅಲ್ವಾ. ಹಾಗೆ ದೀಪಕ್ಕೆ ಕೇಕ್ ಎಲ್ಲ ತಗೊಂಡು ಬಂದು ಈಗ ಸ್ವಲ್ಪ ಮಿಕ್ಕಿರೋ ಏನು ಅರೇಂಜ್ಮೆಂಟ್ ಇದೆ ಡೆಕೋರೇಷನ್ದು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. Been too long now, I think that I want I second guess you, I second guess me, I second guess them, don't second guess me. Live in the moment, cause we are so free. And in this moment, life is like a dream. Live in the moment, cause we are so free. And in this moment, life is like a dream. So come a little closer, but don't hold your breath. Silence in the background, violence in your eyes now. Remember that time you gave your heart to me. Remember that time when life was like a dream. You know what I know. You know what I know. I need to hold you close to me. ಹಾಗೆ ಈ ರೀತಿ ನಡೀತಾ ಇದೆ ಸೆಲೆಬ್ರೇಷನ್ನು. ಗಿಫ್ಟ್ ಕೊಡೋ ಕಾರ್ಯಕ್ರಮ ನಡೀತಾ ಇದೆ. ಮಕ್ಕಳಿಗೆ ಗಿಫ್ಟ್ ಅಂದರೆ ಅವ್ರು ಕಾಯ್ತಾನೆ ಇರ್ತಾರೆ, ಏನು ಗಿಫ್ಟ್, ಯಾರು ಏನು ಗಿಫ್ಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಗಿಫ್ಟ್ ಎಲ್ಲ ಕೊಟ್ಟು ಎಲ್ಲರೂ ಅಂದರೆ ಸ್ವಲ್ಪ ಸ್ವೀಟ್ಸು ಕೇಕ್ ಎಲ್ಲ ಎಲ್ರಿಗೂ ಕೊಟ್ಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸಿದ್ವಿ. ಚೆನ್ನಾಗಾಯಿತು. ಇವನೆಲ್ರಿಗೂ ಹೇಳ್ತಾ ಇದ್ದ ಸ್ವಲ್ಪ ಜಾಸ್ತಿ ಕೇಕ್ ಕೊಡಿ ಅಂತೇಳ್ಬಿಟ್ಟು ತಿನ್ಸೋರಿಗೆಲ್ಲ, ಅಂದರೆ ಆಮೇಲೆ ಮತ್ತೆ ಸಿಗಲ್ಲ ಅಂತ ಗೊತ್ತು ಅವನಿಗೆ, ಅದಕ್ಕೋಸ್ಕರ. ಅದಾದಮೇಲೆ ಎಲ್ಲ ಹಾಗೆ ಇದೆ, ಡೆಕೋರೇಷನ್ ಮಾಡಿರೋದು, ಗಿಫ್ಟ್ ಓಪನ್ ಮಾಡಿರೋ ಐಟಮು. ಇವರು ಆಟ ಆಡ್ತಾ ಇದ್ದಾರೆ. ಹಾಗೆ ಒಂದು ಟೆಂಟ್ ಹೌಸು ಗಿಫ್ಟ್ ಮಾಡಿದ್ದಾರೆ ಅವ್ರ ಅಜ್ಜ, ಅದರೊಳಗಡೆ ಆಟ ಆಡ್ತಾ ಇದ್ದಾನೆ. ಚೆನ್ನಾಗಿದೆ ಟೆಂಟ್ ಹೌಸು, ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂಥೇಳಿ. ಫಸ್ಟ್ ಕ್ರೈಯಲ್ಲಿ ಅಥವಾ ಅಮೆಝಾನಲ್ಲೇನೋ ಬುಕ್ ಮಾಡಿದ್ದು ಇದು ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಚಿಕ್ಕವರಿಗೆ ಓಕೆ. ಹಾಗೆ ಸ್ವಲ್ಪ ಇವರು ಅಂದರೆ ಅನನ್ಯ ಮತ್ತು ನನ್ನ ಮಗ ಸೇರಿಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್ ಅಂತೇಳ್ಬಿಟ್ಟು. ಅವಳಿಗಂತೂ ಡ್ಯಾನ್ಸ್ ಮಾಡೋದು ಅಂದರೆ ತುಂಬ ಹುಚ್ಚು ಅಂತಲೇ ಹೇಳ್ಬೋದು, ಅಷ್ಟು ಇಷ್ಟ. ನಾನು ಆ ಡ್ಯಾನ್ಸ್ ಮಾಡ್ತೀನಿ, ಈ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತಾಳೆ. ಹಾಗೆ ಅವಳ ಹತ್ರ ಒಂದು ಡ್ಯಾನ್ಸ್ ಮಾಡಿಸಿದ್ದೀನಿ ಇವತ್ತು, ನಾಳೆ ಹಾಕ್ತೀನಿ ಅದನ್ನು ಶಾರ್ಟ್ ವಿಡಿಯೋ. ಈ ರೀತಿ ಆಯಿತು ಸೆಲೆಬ್ರೇಷನ್ ಎಲ್ಲ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲನ್ನು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.